ಇಲ್ಲ, ಈಗ 25 ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಸಿನಿಮಾ ಬಿಡುಗಡೆ ಆಯಿತು. ಬಿಡುಗಡೆ ಆಗಿದ್ದ ದಿನದಿಂದನೂ ಯಶಸ್ವಿ ಪ್ರದರ್ಶನ ನಮ್ಮ ದಾವಣಗೆರೆ ಅಶೋಕ ಚಿತ್ರಮಂದಿರದಲ್ಲಿ ತೆರೆ ಕಾಣ್ತಾ ಇದೆ. ಅದೇ ರೀತಿ ಇವತ್ತು ಅಭಿಮಾನಿಗಳು ನಾವುಗಳು ಬಂದ್ಬಿಟ್ಟು ನಮ್ಮ ಚಿತ್ರಮಂದಿರದ ಮಾಲೀಕರಾದ ಲಕ್ಷ್ಮೀಕಾಂತ್ ರೆಡ್ಡಿ ಅವರು ಮತ್ತು ನಮ್ಮ ಮ್ಯಾನೇಜರ್ಗಳು, ನಮ್ಮ ಚಿತ್ರಮಂದಿರದಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದವರ ಸಮ್ಮುಖದಲ್ಲಿ ಒಂದು ಯಶಸ್ವಿ ಪ್ರದರ್ಶನ ಚಿತ್ರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕದಾಗಿ ಒಂದು ಕೇಕ್ ಕತ್ತರಿಸಿ ಒಂದು ಯಶಸ್ವಿ ಮುಂದಿನ ದಿನಗಳಲ್ಲಿ ಈ ಚಿತ್ರ ಯಶಸ್ವಿಯಾಗಲಿ ಎಂದು ಹಾರೈಸಬೇಕೆಂದು ಬಯಕೆಯನ್ನು ಬಯಸಿದ್ದೀವಿ. ನಮ್ಮ ಅಶೋಕ ಚಿತ್ರಮಂದಿರದಲ್ಲಿ 45 ಚಿತ್ರವು 25 ಗುರುವಾರದಿಂದ ಪ್ರಾರಂಭವಾಗಿ ಇವತ್ತಿನವರೆಗೂ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ. ಇನ್ನು ಅಭಿಮಾನಿಗಳು ತಮ್ಮ ಫ್ಯಾಮಿಲಿ ಸಮೇತ ಹೆಚ್ಚು ಸಂಖ್ಯೆಯಲ್ಲಿ ಆಗಮಿಸಿ ಚಿತ್ರವನ್ನು ಇನ್ನೂ ಯಶಸ್ವಿಗೊಳಿಸಬೇಕೆಂದು ನಾವು ಕೇಳ್ಕೊಳ್ತೇವೆ. ಡೈರೆಕ್ಟರ್ಗೆ ಮತ್ತು ಪ್ರೊಡ್ಯೂಸರ್ ಸರ್ಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಂಥ ಅದ್ಭುತ ಚಿತ್ರ ಫಸ್ಟ್ ಟೈಮಲ್ಲಿ ಮಾಡಿರೋಂಥ ಅರ್ಜುನ್ ಸರ್ಗೆ ಥ್ಯಾಂಕ್ಸು. ಯಾಕಂತಂದರೆ ಈ ರೀತಿ ಮೂವಿನ ಹಿಂದೂ ಸನಾತನ ಧರ್ಮದ ಬಗ್ಗೆ ಆಗಲಿ, ಈ ರೀತಿ ಗರುಡ ಪುರಾಣದ ಬಗ್ಗೆ ಆಗಲಿ ಒಂದು ಸ್ವಲ್ಪ ಎಳೆ ತಗೊಂಡೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಚಿತ್ರ ಮಾಡಿಕೊಟ್ಟಿದ್ದಾರೆ. ತುಂಬ ಸಂತೋಷ ಆಯಿತು. ಇಂಥ ಚಿತ್ರನ ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಿ ನಿಮ್ಮ ಕುಟುಂಬ ಸಮೇತರಾಗಿ ಬಂದು ನೋಡ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೂ ಈ ಚಿತ್ರದಲ್ಲಿ ಏನಪ್ಪ ಅಂದರೆ ನಂದೊಂದು ಕಳಕಳಿಗಿದ್ದು ಏನಂದರೆ ಅವ್ರು ಏನು ಪ್ರಮೋಷನಲ್ ಸಾಂಗ್ ಮಾಡಿದ್ರು ಅದಾದರೂ ತೋರಿಸಿದ್ರೆ ನಮಗೆ ಸಂತೋಷ ಆಗಿರೋದು ಇನ್ನೂ ಹೆಚ್ಚಾಗಿ. ಯಾಕಂದರೆ ಇವಾಗ ಮೂವಿ ತುಂಬ ಅದ್ಭುತವಾಗಿದೆ, ಆದರೂ ಎಲ್ಲೋ ಒಂದು ಹಾಡಿಲ್ಲ ಅನ್ನೋ ಒಂದು ಬೇಸರ ಆಗ್ತಿರುತ್ತಲ್ವ, ಆ ಬೇಸರನ ಒಂದು ಇಂಟರ್ವಲ್ ಟೈಮಲ್ಲಾದರೂ ಒಂದು ಹಾಡು ಹಾಕ್ಕೊಟ್ಟಿದ್ದೀರ, ತುಂಬ ಅದ್ಭುತವಾಗಿರೋದು. ಇಷ್ಟೇ ನಮ್ಮ ಅನ್ವಯ. 45 ಚಿತ್ರಕ್ಕೆ ಉಪ್ಪಿ ಬಾಸ್ಗೆ, ಶಿವಣ್ಣಂಗೆ, ರಾಜ್ಬೀರ್ ಶೆಟ್ಟಿಗೆ, ರಮೇಶ್ ರೆಡ್ಡಿ ಸರ್ಗೆ, ಅರ್ಜುನ್ ಜನ್ಯ ಸರ್ಗೆ